ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 19 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಯಾಕೆ ಇವತ್ತು ಫೋಟೋಸ್ ಎಲ್ಲ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅನ್ನೋದು ಕೂಡ ತೋರಿಸ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ತುಂಬಾ ಬೇಜಾರಾಯಿತು ಸ್ನೇಹಿತರೆ. ನಿನ್ನೆ ನಾನು ಹೇಳಿದ್ನಲ್ವ ಸ್ವಲ್ಪ ಅದು ಇದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ. ವೆಯ್ಟ್ ನೋಡೋಷ್ಟರೊಳಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. 71.900. ನಿನ್ನೆನೇ ಪರವಾಗಿರಲಿಲ್ಲ, 71.800 ಇತ್ತು. ಇವತ್ತು ಯಾಕೆ ಮತ್ತೆ 100 ಗ್ರಾಮ್ಸ್ ಜಾಸ್ತಿ ಆಗಿದೆ? ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 200-300 ಗ್ರಾಮ್ಸ್ ಆದರೂ ಕಡಿಮೆ ಆಗುತ್ತೆ ಅಂತ. ಬಟ್ ಸಮ್ಟೈಮ್ಸ್ ನನಗೆ ಗೊತ್ತಾಗಿದೆ ನಾನು ಕ್ವಾಂಟಿಟಿ ಅನ್ನೋದು ಜಾಸ್ತಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದು ಕೂಡ ಪರ್ಫೆಕ್ಟಾಗಿ ಡಯಟ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯ್ತಪ್ಪ ಅಂತಂದರೆ ನಮ್ಮ ಏರಿಯಾದಲ್ಲಿ ರೇಷನ್ ಕೊಡ್ತಾಯಿದ್ರು. ಸೊ ಬೇರೆ ಕಡೆ ಎಲ್ಲ ಹೆಂಗೋ ಏನೋ, ನಮ್ಮ ಏರಿಯಾದಲ್ಲಿ ಮಾತ್ರ ರೇಷನ್ ತೊಗೋಬೇಕು ಅಂತಂದರೆ ನಾನು ಕರೆಕ್ಟಾಗಿ ಬೆಳಗ್ಗೆ 8:15 ತೇಜುನ ಬಿಟ್ಬಿಟ್ಟು ಹೋಗಿ ಲೈನಲ್ಲಿ ನಿಂತಿದ್ದಕ್ಕೆ ಕರೆಕ್ಟಾಗಿ 1:10ಗೆ ನಾನು ಮನೆಗೆ ಬಂದು ಸೇರಿದ್ದೀನಿ. ಅಂತಂದರೆ 5ರಿಂದ 6 ಅವರ್ವರೆಗೂ. ಕೆಲವೊಂದು ಸಲ ಇನ್ನೂ ಲೇಟ್ ಆಗುತ್ತೆ. ಬೆಳಗ್ಗೆ ಹೋದರೆ ಮಧ್ಯಾಹ್ನ ಮೇಲೆ 2:30-3 ಗಂಟೆ ಆದರೂ ಒಂದೊಂದು ಸಲ ತೇಜುನ ಬಿಟ್ಟು ತೇಜುನ ಕರ್ಕೊಬಂದು ಕೂಡ ರೇಷನ್ ತೊಗೊಂಡಿರೋ ದಿನಗಳಿದೆ. ಯಾಕೆ ಅಂತಂದರೆ ಇದು ಸ್ವಲ್ಪ ದೊಡ್ಡ ಏರಿಯಾ ಫಂಕ್ಷಂದ್ರ ಅನ್ನೋದು, ಅದರಲ್ಲಿ ರೇಷನ್ ಬೇರೆ ತೊಗೊಳ್ಳೋದು ಪಾಪ ಎಲ್ಲರೂ ಇಲ್ಲೇ ಇದ್ದಾರಲ್ವ ರೇಷನ್ನು. ಅದರಲ್ಲೂ ಇಲ್ಲಿರೋರಿಗೆ 3 ದಿನ, ಅದಾದಮೇಲೆ ಊರಿನ ಕಾರ್ಡಿಗೆ ಕೊಡ್ತಾರೆ. ಆದರೂ ಕೂಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿ ತೊಗೊಬರ್ಬೇಕಾಗುತ್ತೆ. ಇನ್ನು ನಾನು 8:15 ಹೋದವಳು 1:10ಗೆ ಬಂದಿದ್ದರೆ ನನ್ನ ಮನಸ್ಥಿತಿ ಹೇಗಿರುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಬೆಳಗ್ಗೆ ಒಂದು ಅರ್ಧ ಲೀಟ್ರ್ 3/4 ಲೀಟ್ರ್ ನೀರು ಕುಡಿದಿದ್ದೆ. ಚಿಯಾ ಸೀಡ್ಸು ನೆನೆಸಿದ್ದೆ, ಬೆಳಗ್ಗೆಗೆ ಸೋರೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೆ, ಪಲ್ಯ ಮಾಡ್ಕೊಳ್ಳೋಣ, ಚಪಾತಿ ಇಟ್ಟಿದ್ದು ನೆನ್ನೆ ಇತ್ತು, ಅದನ್ನು ಸ್ವಲ್ಪ ಮೊಟ್ಟೆ ಬೇಯಿಸಿದ್ದೆ. ಎಲ್ಲ ಪ್ರಾಪರಾಗಿ ಮಾಡ್ಕೊಳ್ಳೋಣ ಅಂತ, ಡಯಟ್ ವೀಡಿಯೋನು ಮಾಡ್ಕೊಳ್ಳೋಣ ಅಂತ, ಪ್ರಾಪರಾಗಿ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದರೆ ಅದೇನಾಯಿತು, ಈ ಥರ ಆಯಿತು. ಸೊ ಹಾಗಾಗಿನೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೈತು. ಇನ್ನು 1:10ಗೆ ಬಂದವಳೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವಾಗ್ಬಿಡ್ತು ಸ್ನೇಹಿತರೆ. ನನಗೆ ಒಂಥರ ಹೆಂಗಾಗೋಯ್ತು ಅಂತಂದರೆ, ಈ ಬಿಸಿಲಲ್ಲಿ ನಿಂತು ಅದು ಸಿಕ್ಕಾಪಟ್ಟೆ ಒಂಥರ ಹೇಳೋಕ್ಕೆ ಆಗಲ್ಲ, ಆ ಥರ ಫೀಲಿಂಗ್ ಆಗೋಯ್ತು. ಸೊ ಹಂಗಾಗಿನೇ ಏನು ಮಾಡಿದೆ, ಬಂದವಳು 2 ಚೇಪೆಕಾಯಿ ತಿಂದ್ಬಿಟ್ಟೆ. ಚೇಪೆಕಾಯಿ ತಿಂದಿದ್ದು ಅದಾದಮೇಲೆ ಸ್ವಲ್ಪ ಒಂದು 2 ಮೊಟ್ಟೆ, ನೆನ್ನೆದೊಂದು ಸ್ವಲ್ಪ ಪಲ್ಯ ಇತ್ತು, ಖಾರಮಣಿದು ಪಲ್ಯ, ಅದು ತಿಂದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಆಗ್ತಾಯಿಲ್ಲ, ಹಿಂದಿಂದೆ ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರು ಕೂಡ ತಿಂದೆ ಸ್ನೇಹಿತರೆ. ಇಷ್ಟು ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ, ಅಂದರೆ ಮಲ್ಕೊಂಡಿದ್ದೀನಿ. ನೀವು ಅನ್ಕೋಬೋದು ನಿಮ್ಮದೇನು ಹೊಟ್ಟೆನಾ ಕನ್ನಂಬಾಡಿ ಕಟ್ಟೆನಾ ಅಂತ. ನನಗೆ ಆ ಥರ ಅನಿಸ್ಬಿಡುತ್ತೆ ಸ್ನೇಹಿತರೆ. ಬಟ್ ಅದೇ ತುಂಬ ಇದಾಗೋಯ್ತಲ್ಲ. ನಾನು ಪ್ರಾಮಿಸ್ ಬೆಳಗ್ಗೆ ವೆಯ್ಟ್ ನೋಡಿದಾಗ ಲಿಟ್ರಲಿ ಅಳು ಬಂದಂಗೆ ಆಗುತ್ತೆ. ಏನಿದು ವೆಯ್ಟ್ ಹಿಂಗಾಗ್ತಿದೆ, ಡಿಮೋಟಿವೇಟ್ ಆಗಿಬಿಡುತ್ತೆ. ಅಯ್ಯೋ ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು, ಹಂಗೋ ಹಿಂಗೋ ಮಾಡ್ತಾಯಿದ್ದೀನಿ, ನಾರ್ಮಲಾಗಿ ಒಂದು 50-100 ಗ್ರಾಮ್ ಆದರೂ ಕಡಿಮೆ ಆಗೋದು ಬೇಡವಾ ಅನ್ನೋ ಥರನೇ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್, ನಾನು ನೆನ್ನೆ ಹೇಳಿಲ್ವಾ 100 ಗ್ರಾಮ್ ರಸ್ಕ್ ತೊಗೊಂಡ್ರೇ 406 ಅಂತೆ ಕ್ಯಾಲೋರೀಸ್ ಅಂತೆ. ನನಗೆ ಗೊತ್ತೇ ಇರಲಿಲ್ಲ. ನೆನ್ನೆ ಚೆಕ್ ಮಾಡಿದಾಗ ನಾನು ಒಂದು ದಿನದ ಕ್ಯಾಲೋರಿ ಎಲ್ಲ ನಾನು ನೋಡಿದಾಗ ಅಷ್ಟೊಂದಾಯಿತು. ಆ್ಯಂಡ್ ಓಕೆ, ನನ್ನ ವೆಯ್ಟು ಮೇ ಬಿ ಆ ಥರ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿರೋದು. ಏನಪ್ಪ ಅಂತಂದರೆ ಈ ಊರಿಗೆ ಹೋಗಿ ಬರೋವರೆಗೂ ವೆಯ್ಟು ನನಗೆ ಅಷ್ಟೊಂದು ಕೋಪ್ರೇಟ್ ಮಾಡ್ತಾಯಿಲ್ಲ. ಯಾಕಂತಂದ್ರೆ ಒಂದಿನ ಹಂಗಾಗುತ್ತೆ, ಒಂದಿನ ಹಿಂಗಾಗುತ್ತೆ, ಒಂದಿನ ಹಂಗಾಗುತ್ತೆ, ಒಂದಿನ ಹಿಂಗಾಗುತ್ತೆ, ಇದೇ ಆಗೋಯ್ತು ನನ್ನ ಕತೆ. ಸೊ ಹಾಗಾಗಿನೇ ಆದಷ್ಟು ಈ 2 ಡೇಸ್ ಮಾಡೋಣ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಇದೆಯಲ್ವಾ, ಶನಿವಾರ 8:15 ಮನೆಗೆ ಬಿಡೋದು ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡ್ಕೊಳ್ಳೋಣ ಅನ್ನೋದು ಮೈಂಡಲ್ಲಿದೆ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಆದಷ್ಟು ಶನಿವಾರದ್ದು ಅಂದರೆ ನಿಮಗೆ ಭಾನುವಾರ ವೀಡಿಯೋ ಬರೋದಕ್ಕೂ ಕೂಡ ಆದಷ್ಟು ಡಯಟ್ದು ಇದು ಮಾಡೋಣ. ವೆಯ್ಟ್ ಅಂತೂ ರಿವ್ಯೂ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನಾನು ಮತ್ತೆ 72-73 ಆದರೂ ನಾನು ಕದ್ದು ಮುಚ್ಚಿ ಮಾಡೋ ಅಂಥದ್ದು ಏನೂ ಇರಲ್ಲ. ನಿಮಗೆ ಗೊತ್ತು, ನಿಮಗೇನೆಲ್ಲ ಹೇಳ್ತೀನೋ ನಾನು ಅದೇ ಫುಡ್ಡು ತಿನ್ನೋದು. ಕೆಲವೊಂದು ಸಲ ಬಾಡಿ ಆ ಥರ ಆಗ್ಬೋದು, ನಾವೇನೇ ಮಾಡ್ತಾಯಿದ್ರು. ಇನ್ನೊಂದು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊತೀನಿ, ಒಂದು ಇಂಟ್ರೆಸ್ಟೇ ಬರ್ತಾಯಿಲ್ಲ ಅಷ್ಟೇ. ವಾಕಿಂಗು ಕೂಡ ಅಷ್ಟೇ
ಮಾಡ್ತೀನಿ. ಡೈಲಿ 1 ಅವರ್ ವಾಕಿಂಗ್ ಅಂತೂ ಮಿಸ್ ಆಗಲ್ಲ. ಅದೇ 2 ಡೇಸಿಂದ ಹುಷಾರಿರಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಕಂಪಲ್ಸರಿ 1 ಅವರ್ 10 ನಿಮಿಷ, 1 ಅವರ್ 15 ನಿಮಿಷ, 1 ಕಾಲು ಅವರ್, 1.5 ಅವರ್ ಅಂತೂ ಮಾಡ್ತೀನಿ. ಅದು ಮಾರ್ನಿಂಗು ಕೂಡ ಆದರೆ ಚೆನ್ನಾಗಿರುತ್ತೆ. ಬಟ್ ಕೆಲಸ ಅದು ಇದು ಅಂತ ಹಿಂಗೆ ಆಗೋಯ್ತು. ಡೇನ ಪ್ಲಾನ್ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಇದಾಗ್ತಿದೆ. ಆ್ಯಂಡ್ ನೀವು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅಕ್ಕ ನೀವು 77 ಇದ್ದಾಗ ನಾನು ಇಷ್ಟಿದ್ದೆ, ನಾನು ಇವಾಗ 61ಗೆ ಬಂದಿದ್ದೀನಿ, 63ಗೆ ಬಂದಿದ್ದೀನಿ. ನೀವು 74 ಇದ್ದಾಗ ನಾನು ಇಷ್ಟಿದ್ದೆ, 61ಗೆ ಬಂದು ನಂಗೆ ತುಂಬ ಖುಷಿಯಾಗುತ್ತೆ. ಎಲ್ಲೋ ಒಂದು ಕಡೆ ನನಗೆ ನಾಚಿಕೆ ಆಗುತ್ತೆ. ಅಯ್ಯೋ ಇವ್ರು ಹಂಗಂತ ನಾನು ನಿಮ್ಮ ಮೇಲೆ ಜೆಲಸ್ ಬೀಳ್ತಾ ಇಲ್ಲ, ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ನನಗೇನಪ್ಪ ಅಂತಂದರೆ ನಾನು ಯಾಕೆ ಈ ಥರ ಇದ್ದೀನಿ, ಮುಂದಕ್ಕೆ ಯಾಕೆ ಹೋಗೋಕ್ಕಾಗ್ತಾಯಿಲ್ಲ. ಈವನ್ ನನ್ನ ರಿಲೇಷನ್ ಹುಡುಗಿ ಕೂಡ ನನಗೆ ಅತ್ತೆ ಮಗಳಾಗಬೇಕು, ಅವರು ನಾನು ಡಯಟ್ ಸ್ಟಾರ್ಟ್ ಮಾಡಿ ನನ್ನನ್ನು ನೋಡಿ ಇನ್ಸ್ಪೈರ್ ಆಗಿ ತೊಗೊಂಡು ಅವರು ಕೂಡ ಮಾಡಿದವರು. ಮೊನ್ನೆವರೆಗೂ ಮೇನು ನನ್ನ 74 ಕ್ರಾಸ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಕೂಡ ಇವತ್ತು 68ಗೆ ಬಂದಿದ್ದಾರೆ, 68ಗೆ ಬಂದಿದ್ದಾರೆ. ಅದೇ ಇವತ್ತು ರೇಷನಲ್ಲಿ ಮೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಷ್ಟು ಸಣ್ಣಾಗಿದ್ದಾರೆ ಗೊತ್ತಾ. ಸಿಕ್ಕಾಪಟ್ಟೆ ಜನ ನನಗೆ ಈಗಲೂ ಕೇಳ್ತಾರೆ, ಏನು ಮಾಡ್ತಿದ್ಯಾ, ಸಣ್ಣ ಆಗಿದೆಯಲ್ವ, ಏನು ಮಾಡ್ತಾ ಇದೆಯಾ ಅಂತ. ಎಲ್ಲೋ ಒಂದು ಕಡೆ ನನಗೆ ಡೈರೆಕ್ಟಾಗಿ ನೋಡೋವಾಗ ನನಗೆ ಸ್ವಲ್ಪ ಈ ಥೈಸ್ ಭಾಗ ಆಗಿರ್ಬೋದು, ಬ್ಯಾಕು ಮತ್ತು ಟಮ್ಮಿ ಎಲ್ಲ ಸ್ವಲ್ಪ ಇದೆ ಸ್ನೇಹಿತರೆ. ಅದನ್ನು ಕಮ್ಮಿ ಮಾಡ್ಕೋಬೇಕು. ಸೊ ಅದು ಕಮ್ಮಿ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ವರ್ಕೌಟ್ ಅನ್ನೋದು ಮಾಡಲೇಬೇಕು, ಮನೆಯಲ್ಲಿ ಮಾಡಲೇಬೇಕು. ನಾನು ಅದೇ ಅಂದ್ಕೊಂಡಿದ್ದೀನಿ, ಏನೇ ಆಗಲಿ ನ್ಯೂ ಇಯರ್ ಅಷ್ಟೊತ್ತಿಗೆ ನಾನು 65 ನೋಡಲೇಬೇಕು ಅಟ್ ಎನಿ ಕಾಸ್ಟ್ ಅಂತ. ಸೊ 23 ಆಗೋದ್ಮೇಲೆ 24 ನಾನು ರೆಸ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ. 2 ಡೇಸ್ 3 ಡೇಸ್ ಹಾಗೆ ಹಿಂಗೆ ಇದ್ದರೂ ಕೂಡ ಅಟ್ಲೀಸ್ಟ್ ಏನಾದರೂ ಆಗಲಿ 70ಗೆ ಬಂದುಬಿಟ್ಟು ಆ 5 kgs ಅನ್ನೋದನ್ನು ಲಾಸ್ ಮಾಡಲೇಬೇಕು. ಸಲ ಅಂತೂ ತುಂಬ ಸ್ಟ್ರಿಕ್ಟಾಗಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಾಡಲೇಬೇಕು. 65 ಕ್ರಾಸ್ ಆಗಲೇಬೇಕು ಅಂದ್ಕೊಂಡಿದ್ದೀನಿ. ಆಗಲೇಬೇಕು, ಏನೇ ಆಗಲಿ ಮಾಡ್ತೀನಿ. ಆಮೇಲೆ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಏನಾದರೂ ಇದ್ದರೆ ಅದು 60ಗೆ ಬರಬೇಕು ಅನ್ನೋದು. ಆದಷ್ಟು ಬೇಗ 1 ಮಂತ್, 1.5 ಮಂತ್, 2 ಮಂತ್ಸಲ್ಲಿ ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಆರಾಮಾಗಿ ತಿಂಗಳಿಗೆ 5 kg ಕಮ್ಮಿ ಆಗ್ಬೋದು. ತಿಂಗಳಿಗೆ ಆರಾಮಾಗಿ 5 ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 4 ಆದರೂ ಆಗಲ್ವಾ, ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಮಾಡೋ ಅಂಥ ತಪ್ಪು ಫುಡ್ಡು ಏನೇ ಆಗಲಿ. ಪಲ್ಯಗಳು ಕೂಡ ಅಷ್ಟೇ. ನಾನು ಅನ್ಕೊತೀನಿ, ನಾನು ಅನ್ನ ತಿಂತಾ ಇಲ್ವಲ್ಲ, ಇದು ತಿಂತಾ ಇಲ್ವಲ್ಲ, ಅದು ತಿಂತಾ ಇಲ್ವಲ್ಲ ಅಂತ. ಹಂಗಾಗಲ್ಲ ಸ್ನೇಹಿತರೆ. ಪಲ್ಯಗಳು ಕ್ವಾಂಟಿಟಿ ಪ್ರತಿಯೊಂದೂ ಕ್ಯಾಲೋರಿ ಡೆಫಿಸಿಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರೊಳಗಡೆ ಪ್ರೋಟೀನ್ ನೋಡ್ಕೋಬೇಕು, ಫೈಬರ್ ನೋಡ್ಕೋಬೇಕು. ಆಮೇಲೆ ನಾವು ತಿನ್ನೋ ಫುಡ್ ಕರೆಕ್ಟಾಗಿ ಡೈಜೆಷನ್ ಆಗುತ್ತಾ ಇಲ್ವಾ, ಡೈಜೆಷನ್ ಆಗಿಲ್ಲ ಅಂದರೆ, ಮೋಷನ್ಸ್ ಕರೆಕ್ಟಾಗಿ ಹೋಗಿಲ್ಲ ಅಂದರೆ ವೆಯ್ಟು ಕೂಡ ಕರೆಕ್ಟಾಗಿ ಲಾಸ್ ಆಗಲ್ಲ. ಕೆಲವ್ರಿಗೆ ಸಾಯಂಕಾಲವಾಗಿ ಇದಾಗುತ್ತೆ, ಕೆಲವ್ರಿಗೆ ಬೆಳಗ್ಗೆ ಹೋದ್ರೂ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಇದೆಲ್ಲ ಇರುತ್ತೆ. ಇನ್ನೊಂದು ಈ ಕೆಲಸಗಳ ಮಧ್ಯೆ ಆ ಡಯಟು ಅದು ಇದು ಅಂದ್ಕೊಂಡು ಇದು ಮಾಡೋಕ್ಕೆ ನನಗಂತೂ ನಿಜ ನಾಚಿಕೆ ಆಗುತ್ತೆ. ವೀಡಿಯೋ ನನಗೆ ರಿಸಲ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಅವತ್ತಿನ ಡೇ ಎಲ್ಲ ಅಯ್ಯೋ ನಾಳೆ ಹೆಂಗಪ್ಪ ನಿಜ ಅನಿಸುತ್ತೆ. ಇವಾಗ ನಾನು 71.900 ನೋಡಿಬಿಟ್ಟು ನಿಜ ಕಣ್ಣಲ್ಲಿ ನೀರೇ ಬಂತು. ಏನಪ್ಪ ಇಷ್ಟೆಲ್ಲ ಕಷ್ಟಪಡ್ತೀನಿ ಆದರೂ ಕೂಡ ಯಾಕೆ ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ಏನಿರ್ಬೋದು ಅಂತ. ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾನೇ ಅಂದ್ಕೊತಾ ಇದ್ದೀನಿ, ಮೇ ಬಿ ನನಗೆ ಹುಷಾರಿಲ್ಲದೆ ಇರೋದ್ರಿಂದ. ಇನ್ನೊಂದು ಕಷಾಯಗಳು ಕುಡಿಯೋಕ್ಕಾಗ್ತಾಯಿಲ್ಲ. ಎಲ್ಲನೂ ಸ್ಟಾರ್ಟ್ ಮಾಡಬೇಕು. ಡಿಟಾಕ್ಸ್ ಡ್ರಿಂಕ್ ಸ್ಟಾರ್ಟ್ ಮಾಡಬೇಕು. ಇನ್ನೊಬ್ರಂತೂ ಒಬ್ಬ ಸಿಸ್ಟರ್ ಕೇಳ್ತಾನೆ ಇರ್ತಾರೆ, ನಿಮ್ಮ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಯಾವುದು ಅಂತಂದರೆ ನಾನು ಯಾವಾಗಲೂ ಹೇಳ್ತೀನಿ, ಜೀರಿಗೆ, ಸೋಂಪು, ಧನಿಯಾ 3 ಕುದಿಸ್ಬಿಟ್ಟು ಕುಡಿಯೋ ಅಂಥದ್ದು ಇದೆಯಲ್ಲ, ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡಬೇಕು ನಾನು. ಆದಷ್ಟು ಮಾಡ್ಕೋಬೇಕು, ಫುಡ್ಡನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಇವತ್ತು ಕೂಡ ಹೆವಿ ಫುಡ್ ಆಯಿತು. ಇಷ್ಟೆಲ್ಲ ತಿಂದಾದಮೇಲೆ ಸ್ವಲ್ಪ ಅಷ್ಟಕ್ಕೆ ಸ್ಟಾಪ್ ಮಾಡಿ ಸಾಯಂಕಾಲ ಒಂದು 7:30 ಮೇಲೆ ಆಯಿತು ಸ್ನೇಹಿತರೆ. 7:30ಗೆ ಚಿಕನ್ ಸಾಂಬಾರು ಮುದ್ದೆ ತೊಗೊಂಡಿದ್ದೀನಿ. ಸೊ ಇನ್ನು ಲೇಟ್ ನೈಟ್ ಅಂದರೆ ಸ್ವಲ್ಪ 7:30 ಆಗಿದೆಯಲ್ವಾ, ನಾಳೆ ರಿಸಲ್ಟ್ ಹೆಂಗಿರುತ್ತೋ ಏನೋ. ನಾನು ಅದೇ ಹೇಳ್ತಾ ಇದ್ದೀನಲ್ವ, ವೆಯ್ಟ್ ಅಂತೂ ಡೈಲಿ ರಿವ್ಯೂ ಮಾಡ್ತೀನಿ, ಎಷ್ಟಾಗಿದ್ದೀನಿ ಏನು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಆಮೇಲೆ ಅಂತಂದರೆ ಊರಿಗೆ ಬರೋವರೆಗೂ ನಂದು ಕೂಡ ಹಾಗೆ ಹೀಗೆ ಇರುತ್ತೆ ಡಯೆಟ್ಟು. ಸೊ ಹಾಗಾಗಿನೇ ಅದಾದಮೇಲೆ 1 ಮಂತ್ ಡಯೆಟ್ಟು, 1 ಮಂತ್ ಏನು ಕರೆಕ್ಟಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಆರಾಮಾಗಿ ವೆಯ್ಟ್ ಲಾಸ್ ಆಗಲೇಬೇಕು ಅಂದ್ಕೊಂಡಿದ್ದೀನಿ. ಸ್ಟ್ರಿಕ್ಟಾಗಿ ಮಾಡಲೇಬೇಕು. ನೋಡೋಣ ಏನೆಲ್ಲ ಆಗುತ್ತೆ. ಸೊ ಇವತ್ತು ವೀಡಿಯೋ ಹಾಕಿಲ್ಲ ಅಂದರೆ ಬೇಜಾರು ಮಾಡ್ಕೊತೀರಾ ಅಂತ ಇರೋ ಫೋಟೋಸ್ನೆಲ್ಲ ಹಾಕಿ ಇರೋದನ್ನೇ ಹೇಳಿದ್ದೀನಿ. ಸೊ ನಾಳೆ ಪ್ರಕಾರ ಡಯೆಟ್ ವ್ಲಾಗ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.